ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಲ್ಲಿ ನಾವು ಈಗಾಗಲೇ ಅಳವೆಪುಡಿ ಭಾಗದಲ್ಲಿ ಇದ್ದೀವಿ. ಈಗಾಗಲೇ ಗ್ಯಾಸ್ ಬಂಕ್ ಇದರಲ್ಲಿ ಈಗಾಗಲೇ ರಿಕ್ಷಾಗಳ ಸಾಲುಗಟ್ಟಾಗಿ ನಿಂತಿದ್ದಾರೆ. ಅವರಿಗೆ ಸಮರ್ಪಕವಾಗಿ ಸಮಯಕ್ಕೆ ತಕ್ಕಂತೆ ಗ್ಯಾಸ್ ಈಗಾಗಲೇ LPG ಗ್ಯಾಸ್ ಒದಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಅವರಿಗೆ ರಾತ್ರಿ ಸಮಯದಲ್ಲಿ ಗ್ಯಾಸ್ ಅಂದರೆ ಬೆಳಗಿನ ಸಮಯದಲ್ಲಿ ಸಮರ್ಪಕವಾಗಿ ಸಿಕ್ಕಿದ್ರೆ ನಮ್ಗೆ ಅದೇ ಖುಷಿ ಅನ್ನುವಂಥದ್ದು ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಒಂದು ಹೇಳಿಕೆಯನ್ನು ಅವರು ಕೊಡ್ತಾರೆ ಅವ್ರ ಮುಖಾಂತರನೇ. ನಮ್ಮಲ್ಲಿ ಏನಾಗಿದೆ ಕೇಳಿದ್ರೆ ಈಗ 3 ಪಂಪ್ ಇದೆ. 3 ಪಂಪಲ್ಲೂ ಸರಿಯಾದ ಗ್ಯಾಸ್ ಸಮರ್ಪಕವಾಗಿ ವಿತರಣೆ ಆಗ್ತಾ ಇಲ್ಲ. ಬಂದಂಥ ಗ್ಯಾಸು ಸಹ ಈಗ ಏನಾದ್ರು ಕೇಳಿದ್ರೆ 120, 130 ಅಂತಿದ್ದಾರೆ. ನಮಗೆ ಹಳಿ ರೇಟಲ್ಲೇ ಗ್ಯಾಸ್ ಹೋಗಿದ್ರೆ ಭಾಳ ಚಲೋ ಆಗಿತ್ತು. ಆದರೆ ಇಷ್ಟೆಲ್ಲ ಕೊಟ್ಟು ಗ್ಯಾಸ್ ಹಾಕಿ ನಾವು ಜನರ ಹತ್ರ ಬಾಡಿಗೆ ವಸೂಲಿ ಮಾಡೋದು ಭಾಳ ಕಷ್ಟ ಆಗ್ತದೆ. ಬಾಡಿಗೆ ಕೇಳಿದ್ರೆ 10 ರೂಪಾಯಿ ಬಾಡಿಗೆ ಜಾಸ್ತಿ ಕೇಳಿದ್ರೆ ಜನರಿಗೂ ಆಗ್ತಾಯಿಲ್ಲ. ಜನರಿಗೆ ಅದನ್ನು ಮಾಡೋಕ್ಕೆ 10 ರೂಪಾಯಿ ಜಾಸ್ತಿ ಹೇಳಿದ್ರೆ ನಾವು ಗಾಡಿನೂ ಒತ್ತೋದಿಲ್ಲ. ನಮ್ಗೆ ಆದಷ್ಟು ಗ್ಯಾಸ್ ಕಮ್ಮಿ ಆಗುವಂಗೆ ಒಂದು ಇದು ಮಾಡಿಕೊಟ್ರೆ ಒಳ್ಳೆಯದಾಗಿತ್ತು. ಮತ್ತು ಯಾವ್ದಾದ್ರು ಒಂದು ಪಂಪಲ್ಲಿ ಒಂದು ಗ್ಯಾಸ್ ಸಿಗುವಂಥ ವ್ಯವಸ್ಥೆ ಆದರೆ ಅತಿ ಉತ್ತಮ. ಈಗ ನಾವೇನಾದರೂ ಕೇಳಿರಿ ರಿಕ್ಷಾನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೇವೆ. ಇದು ಬಿಟ್ಟರೆ ನಮಗೆ ಬೇರೆ ದಂಧೇನಿಲ್ಲ. ಈಗ ಇದು ನಿಂತಿತ್ತು ಅಂತಂದರೆ ನಾವು ಹೊಟ್ಟೆಪಾಡಿಗೆ ಮತ್ತೆ ಒದ್ದಾಡಬೇಕು. ಆದ್ದರಿಂದ ನಾವು ಸಂಬಂಧಪಟ್ಟವ್ರಲ್ಲಿ ಕೇಳ್ಕೊಳ್ಳೋದಷ್ಟೇ, ನಮಗೆ ಒಂದು ಗ್ಯಾಸ್ ಒಂದು ಸಮರ್ಪಕವಾಗಿ ವಿತರಣೆ ಆಗುವಂತೆ ಒಂದು ಇದು ಮಾಡಿಕೊಟ್ರೆ ಒಳ್ಳೆಯದು ಅಂತ ಅನ್ನಿಸ್ತು. ಅಭಿನಂದನೆಗಳು. ಈಗಾಗಲೇ ಅವರು ಒಂದು ಏನು ವಿಷಯವನ್ನು ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಆಟೋ ಚಾಲಕ ಮಾಲಕರು ಏನಂತ ಕೇಳಿದ್ರೆ ಅವ್ರಿಗೆ ಸಮಯಕ್ಕೆ ತಕ್ಕಂತೆ ಸಮರ್ಪಕವಾಗಿ ಗ್ಯಾಸ್ ವಿತರಣೆ ಆದರೂ ಸಾಕು ಅನ್ನುವಂಥದ್ದನ್ನು ಅವರು ಈಗ ಯೂಟ್ಯೂಬ್ ವಾಹಿನಿ ಮುಖಾಂತರ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.